ಈ ದಶಾಂಶವನ್ನು ಕೊಡೋರಿಗೆ ನಾನು ಬರ್ಕತ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಮತ್ತೆ ಅವರಿಗೆ ಅವರ ಮನೆಯಲ್ಲಿ ಹಿಟ್ಟು ಎಣ್ಣೆ ಮುಗಿಯಲ್ದಾಗ ನಾ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಮನೆ ಒಳಗಡೆ ಬಡತನಗಲಿ, ಕೊರತೆಗಳಾಗಲಿ, ಒಂದು ರೋಗಗಳಾಗಲಿ, ಒಂದು ನಷ್ಟಗಳಾಗಲಿ ಆಗದ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳಿದ್ದಾನೆ. ನಾವು ಯೇಸು ಸ್ವಾಮಿ ನಂಬಿದ ಮೇಲೆ, ನಾವು ಯೇಸು ಸ್ವಾಮಿ ಹೇಳಿರೋ ತರ ನಾವು ನಡ್ಕೊಳ್ಳೋದಾದ್ರೆ ನಮಗೆ ಆಶೀರ್ವಾದ ಮಾಡ್ತಾನೆ ದೇವರು. ಆತನ ಒಂದು ಸೇವೆಯನ್ನ ನಮಗೆ ಇಟ್ಟಿದ್ದಾನೆ. ಆ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಮತ್ತು ಆತನ ಸೇವೆಗೆ ಸಹಾಯ ಮಾಡುವಂತವರಿಗೆ ದೇವರು ಆಶೀರ್ವದಿಸುವುದಕ್ಕಾಗಿ ದಶಾಂಶಗಳನ್ನ ದೇವರು ಕೊಡೋರ ಮನೆಯಲ್ಲಿ ಯಾವುದು ಬಡತನ ಆಗಲಿ, ಕೊರತೆಗಳಾಗಲಿ ನಾವು ಇಡೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಅವರ ರೊಕ್ಕಗಳು ಹಾಸ್ಪಿಟಲ್ಗಾಗಲಿ ಮತ್ತು ಇನ್ಯಾವುದಕ್ಕೆ ಆಗಲಿ ಅವ್ರದ್ದೇನಾದ್ರೂ ಹಾಳಾಗೋದಾಗ್ಲಿ, ಈ ರೀತಿಯಾಗಿ ನಾನು ಹಾಳಾಗದಂಗೆ ನಾನು ನೋಡ್ಕೋತೀನಿ ಅಂತ ದೇವರು ಹೇಳಿದ್ದಾನೆ. ಅದಕ್ಕೋಸ್ಕರವಾಗಿ ನಿಮ್ಮ ಮನೆಗಳೆಲ್ಲ ಕೂಡ ಸೇಫ್ಟಿ ಆಗಿರ್ಬೇಕು ಮತ್ತು ನಿಮ್ಮ ಮನೆ ಆಶೀರ್ವದಿಸಲ್ಪಡಬೇಕು, ಅಭಿವೃದ್ಧಿ ಹೊಂದಬೇಕಂತಂದ್ರೆ ನಾವು ದಶಾಂಶವನ್ನ ಕೊಡ್ಬೇಕಂತಂದ್ಬಿಟ್ಟು ಯೇಸು ಸ್ವಾಮಿ ಹೇಳಿದ್ದಾನೆ. ಅನೇಕರು ಬಂದು ಯೇಸು ಸ್ವಾಮಿ ಹತ್ರ ಹೇಳಿದ್ದಾರೆ, ದೇವರೇ ನಮಗೆ ಆಶೀರ್ವಾದ ಇಲ್ಲ, ನಮಗೆ ಬರಕತ್ ಇಲ್ಲ, ನಮ್ದು ಅನೇಕ ವಿಧವಾದ ಬೆಳೆ ಹಾಕ್ಲತ್ತಿದೆವು, ಬೆಳೆ ಹಾಳಾಗ್ಲತ್ತದ, ನಾವು ದುಡಿಲತ್ತಿದೆವು, ದವಾಖಾನಿಗೆ ಹಾಕ್ಲತ್ತಿದೆವು, ಇನ್ನು ನಾವು ಎಷ್ಟೋ ಕಷ್ಟ ಪಡಲತ್ತಿದೆವು, ನಮ್ಮ ಮನೆಗೆ ಯಾವುದೂ ಕೂಡ ಬರಕತ್ತಿಲ್ಲ ಅಂತನ್ನುವಾಗ ದೇವರು ಹೇಳಿರೋದೇನಂತಂದ್ರೆ, ನೀವು ಪ್ರತಿ ಸಂಡೇ ನೀವೇನ್ ಮಾಡ್ಬೇಕು, ದಶಾಂಶವನ್ನ ತಂದು ನನ್ನ ಆಲಯಕ್ಕೆ ನೀವು ಕೊಡ್ರಿ. ನಾನು ನಿಮ್ಮ ಮನೆಯಲ್ಲಿ ಯಾವುದು ಕೂಡ ಹಾಳಾಗಲ್ದಂಗೆ, ನಷ್ಟ ಆಗಲ್ದಂಗೆ ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ದೇವರು ಹೇಳಿದ್ದಾರೆ. ನಾವು ಕೇವಲ ಯೇಸು ಸ್ವಾಮಿ ನಂಬುತ್ತೇವೆ, ನಾವು ಕೇವಲ ಯೇಸು ಸ್ವಾಮಿ ಭಕ್ತಿ ಮಾಡ್ತೇವೆ, ನಾವು ದಶಾಂಶ ಕೊಡೋದಿಲ್ಲ ಅಂತಂದ್ರೆ ಇದು ನಾನು ಹೇಳಿರುವಂತ ಮಾತಲ್ಲ, ಸತ್ಯವೇದ ಬೈಬಲಲ್ಲಿ ಹೇಳಿರುವಂತ ಮಾತು. ನೋಡ್ರಿ, ನಮ್ಗೆ ಎಷ್ಟೋ ಕಷ್ಟ ಆದ್ರೂ ಕೂಡ ಈ ಲೋಕದ ಒಳಗಡೆ ಸಾಲ ಮಾಡಿ, ಕಷ್ಟಪಟ್ಟು ಕೂಲಿ ಮಾಡಿ ನಾವು ಈ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಹಾಗೆ ನಮ್ಗೆ ಒಂದ್ ವೇಳೆ ಕಷ್ಟ ಆದ್ರೂ ಕೂಡ ನಮ್ಮ ಮನೆಯಲ್ಲಿ ನಮ್ಗೆಲ್ಲ ಕೂಡ ಆಶೀರ್ವಾದ ಹೊಂದಬೇಕಂತಂದ್ರೆ ನಾವು ದಶಾಂಶವನ್ನ ನಾವು ಕೊಡಬೇಕು. ಅನೇಕ ಸಭೆಗಳಲ್ಲಿ ಅನೇಕ ಸೇವಕರು ಒಂದು ತಪ್ಪು ಮಾಡ್ತಾರೆ. ಏನ್ ಮಾಡ್ತಾರಂತಂದ್ರೆ ಕಾಣಿಕೆ ತಗೊಂಡು ಅವ್ರಿಗೆ ಕಳಿಸಿಬಿಡ್ತಾರೆ. ಆದ್ರೆ ಅವ್ರ ಸಭೆನೂ ಬಡತನದಲ್ಲಿರ್ತದೆ, ಆ ಸೇವಕರು ಬಡತನದಲ್ಲಿರ್ತಾರೆ, ಆ ಚರ್ಚಿಗೆ ಹೋಗಂತ ಆ ಜನರು ಕೂಡ ಬಡತನದಲ್ಲಿರ್ತಾರೆ. ಯಾಕೆ ಗೊತ್ತದನ? ನಾವು ಚರ್ಚಿಗೆ ಬಂದಿರೋಕ್ಕೋಸ್ಕರ ನಾವು ಕಾಣಿಕೆ ಕೊಡ್ತೇವೆ, ಆದ್ರೆ ನಮ್ಮ ಮನೆಯಲ್ಲಿರೋದೆಲ್ಲ ಆಶೀರ್ವದಿಸ್ಬೇಕಂತಂದ್ರೆ ನಾವು ದಶಾಂಶ ಕೊಡಬೇಕು. ಯಾಕಂದ್ರೆ ಇದು ಯಾರು ಹೇಳಿರುವ ಮಾತು? ಯೇಸು ಸ್ವಾಮಿ ಹೇಳಿರುವಂತ ಮಾತು. ಸೈಲೆಂಟ್ ಆಗಿ ಬಗ್ಗೆ ದಶಾಂಶ ಕೊಡುವಂತವರು ಕೈಗಳನ್ನು ಎತ್ತಿರಿ, ನಾನು ನಿಮ್ಮಲ್ಲಿ